ಸ್ನೇಹಿತರೆ, ನಿನ್ನೆ ನಡೆದಿರ್ತಕ್ಕಂಥ ಅಂದರೆ 12/1/2025 ನಡೆದಿರ್ತಕ್ಕಂಥ ಈ ಒಂದು ಫ್ರೀ ಕೋಚಿಂಗ್ SC/ST ಫ್ರೀ ಕೋಚಿಂಗ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ಕೀ ಆನ್ಸರ್ಗಳೇನಿದಾವಲ್ಲ 99% ಅಕ್ಯುರೇಟ್ ಆಗಿದೆ. ಸ್ವಲ್ಪ ಸಮಯ ತೆಗೆದುಕೊಂಡು ನಾನಿಲ್ಲಿ ಅನಾಲಿಸಿಸ್ ಮಾಡಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಸೊ ಯಾರು ಎಕ್ಸಾಮ್ ಬರೋದಿಲ್ಲ ಅವರು ಕೂಡ ನೋಡಿಕೊಡ್ರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬಂದಿದೆ ಅನ್ನೋದು ಸ್ವಲ್ಪ ಐಡಿಯಾ ಬರುತ್ತೆ. ಸೊ ಮೊದಲನೇದಾಗಿ ಏನು ಕೇಳಿದ್ದಾರೆ ನೋಡ್ರಿ, ಈ ಕೆಳಗಿನ ನಾಯಕರನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸರ್ದಾರ್ ಪಟೇಲ್ ಅವ್ರ ಬಗ್ಗೆ ಕೊಟ್ಟಿದ್ದಾರೆ, ಯೂಸುಫ್ ಮೆಹರ್ ಅಲಿರವ್ರ ಬಗ್ಗೆ ಕೊಟ್ಟಿದ್ದಾರೆ, ಅದೇ ರೀತಿಗೆ ರಾಜೇಂದ್ರ ಪ್ರಸಾದ್ ರವರು. ಸೊ ಮೇಲಿನವರಲ್ಲಿ ಯಾರು ಪ್ರಮುಖ ಸಮಾಜವಾದಿಗಳು ಮತ್ತು ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸದಸ್ಯರಾಗಿದ್ದರು ಅಂತ ಕೇಳಿದ್ದಾರೆ. ಸಮಾಜವಾದಿಗಳಾಗಿರಬೇಕು ಮತ್ತು ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸೋಷಿಯಲಿಸ್ಟ್ ಪಕ್ಷದ ಒಂದು ಸದಸ್ಯರಾಗಿರಬೇಕು ಅಂತ ಕೇಳಿದ್ದಾರೆ. ಸೊ 1934ರಲ್ಲಿ ಒಂದು ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಲಾಯಿತು 34, ಮತ್ತು ಇದನ್ನು ಯಾವಾಗಪ್ಪ ಅಂದರೆ 1948ರಲ್ಲಿ ಇದನ್ನು ಏನಪ್ಪ ಅಂದರೆ ಬಂದ್ ಮಾಡಲಾಯಿತು ಅಥವಾ ಅಲ್ಲಿ ಮುಕ್ತಾಯಗೊಳಿಸಲಾಯಿತು. ಸೊ ಇಲ್ಲಿ ನೋಡೋದಾದರೆ ಸರಿಯಾಗಿರ್ತಕ್ಕಂಥದ್ದು ಯೂಸುಫ್ ಮೆಹರ್ ಅಲಿ ಅವರು ಮಾತ್ರ ಈ ಒಂದು ಸೋಷಿಯಲಿಸ್ಟ್ ಪಕ್ಷದ ಸದಸ್ಯರಾಗಿದ್ದರು. ಸೊ ಅದಕ್ಕೋಸ್ಕರ ಬಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಸೊ ಎರಡನೇ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನ ಜೋಡಿಗಳಲ್ಲಿ ಯುದ್ಧ ಮತ್ತು ರಾಜ ರಾಣಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಮತ್ತು ಅದರಲ್ಲಿ ಯಾರು ಸೋತರು ಯಾರು ಗೆದ್ದರು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಮೊದಲನೇದು ಏನಿದೆ ನೋಡಿ, ಒಂದು ಸ್ವಲ್ಪ ನೋಡೋಣ. ತರೈನ್ ಯುದ್ಧ. ಸೊ ಒಂದನೇ ತರೈನ್ ಯುದ್ಧ ರಜಪೂತರು ಮತ್ತು ಮೊಹಮ್ಮದ್ ಗೋರಿ ನಡುವೆ ನಡೀತು. ಸೊ ಇದರಲ್ಲಿ ರಜಪೂತರು ಗೆದ್ದರು. ಸೊ ಅದಕ್ಕೋಸ್ಕರನೇ ರಾಜ ಭೋಜನ ಸೋಲು ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಗೆ ಎರಡನೇ ತರೈನ್ ಯುದ್ಧ ನಡೆದಿರ್ತಕ್ಕಂಥದ್ದು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ 1192ರಲ್ಲಿ ನಡೀತು, 1192ರಲ್ಲಿ. ಸೊ ಇದರಲ್ಲಿ ಮೊಹಮ್ಮದ್ ಗೋರಿ ಗೆದ್ದು ಪೃಥ್ವಿರಾಜ್ ಚೌಹಾಣ್ರ ಹತ್ಯೆ ಮಾಡಿದರು. ಸೊ ಅದಕ್ಕೋಸ್ಕರ ಇದು ಕೂಡ ತಪ್ಪಾಗುತ್ತೆ. ಎರಡನೇದು ಧರ್ಮಪಾಲನ ಸೋಲು ಅಂತ ಕೊಟ್ಟಿದ್ದಾರೆ. ಸೊ ಮೂರನೇದು ಒಂದನೇ ಪಾಣಿಪತ್ ಯುದ್ಧ ನಡೆದಿರ್ತಕ್ಕಂಥದ್ದು ಬಾಬರ್ ಮತ್ತು ಮೊಹಮ್ಮದ್ ಲೋಧಿ ನಡುವೆ. ಸೊ ಇದರಲ್ಲಿ ಗೆದ್ದಿರ್ತಕ್ಕಂಥದ್ದು ಬಾಬರ್, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ರಾಣಿ ದುರ್ಗಾದೇವಿಯ ಸೋಲು ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ. ಇನ್ನು ಚಾಂದ್ವಾರ್ ವಾರ್ನಲ್ಲಿ ರಾಜ ಜಯಚಂದ್ರನ ಸೋಲು ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗಿರುತ್ತೆ. ಸೊ ಏನಪ್ಪಾ ಅಂತಂದರೆ ಈ ಒಂದು ಗೋರಿ ಮತ್ತು ರಾಜ ಜಯಚಂದ್ರ ನಡುವೆ ಈ ಒಂದು ಚಾಂದ್ವಾರ್ ಯುದ್ಧ ನಡೀತು. ಸೊ ಅದರಲ್ಲಿ ಏನಪ್ಪ ಅಂದ್ರೆ ಗೋರಿ ಜಯಶಾಲಿಯಾದ ರಾಜ ಜಯಚಂದ್ರ ಸೋಲನ್ನು ಅನುಭವಿಸಿದೆ. ಸೊ ಅದಕ್ಕೋಸ್ಕರನೇ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ಸೊ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಿದ್ದಾವೆ, ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತೀವಿ. 2 ಸಂಖ್ಯೆಗಳ ವರ್ಗಗಳ ಮೊತ್ತ 145, A2ರಲ್ಲಿ ಮತ್ತು B2ರಲ್ಲಿ ವರ್ಗಮೂಲ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೇನಪ್ಪ ಆನ್ಸರ್ ಅಂದರೆ 8 ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ಅದೇ ರೀತಿಗೆ ನಾಲ್ಕನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ 78 ಇಲ್ಲಿ ಆನ್ಸರ್ ಆಗುತ್ತೆ. ಅದೇ ರೀತಿಗೆ 5ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತಂದರೆ ಇದು ಆಪ್ಷನ್ ಡಿ 4 ಕಿಲೋಮೀಟರ್ ಅನ್ನುವಂಥದ್ದು ಆಪ್ಷನ್ ಆಗುತ್ತೆ. ಇನ್ನು 6ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ 2700 ಮೊತ್ತ ಅನ್ನುವಂಥದ್ದಾಗುತ್ತೆ. ಯಾಕಂದರೆ ಇಲ್ಲಿ ಸಮಯ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಮೆಂಟಲ್ ಎಬಿಲಿಟಿ ಸೆಷನ್ದನ್ನು ಸಪ್ರೇಟಾಗಿ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಮುಂದಿನ ಸೆಷನ್ಗಳಲ್ಲಿ ಮಾಡ್ತೀನಿ. ಬಟ್ ಏನಪ್ಪ ಅಂತಂದರೆ ಅದನ್ನು ಡಿಸ್ಕಸ್ ಮಾಡ್ತಾ ಕೂಡೋದಕ್ಕಿಂತ GK ನಾವು ಮೇನಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಕೆಳಗಿನವುಗಳಲ್ಲಿ ಸೊ ಏಳನೇದಕ್ಕೆ ನೋಡ್ರಿ, ಇಲ್ಲಿ ಈ ರೀತಿಯಾಗಿ 2 ಅಪೋಸಿಟ್ ಬಂದಿದ್ದಾವೆ, ಯಾವುದರಲ್ಲಿ ಕೂಡ ಈ ರೀತಿಯಾಗಿ ಅಪೋಸಿಟ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ವಿಭಿನ್ನವಾಗಿರ್ತಕ್ಕಂಥದ್ದು ಇದೇ ಆಗುತ್ತೆ, ಎರಡನೇದಾಗುತ್ತೆ. ಸೊ 8ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಇದು ಸ್ವಲ್ಪ ಪ್ರಶ್ನೆ ತಪ್ಪಾಗಿದೆ. ಯಾಕೆ ಗೊತ್ತಾ, 2 ಸಂಖ್ಯೆಗಳ ಮೊತ್ತ LCM ಅವುಗಳ HCFಗಿಂತ 14 ಪಟ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ LCM HCFಗಿಂತ ಸಣ್ಣದಾಗಿರುತ್ತೆ, ಸೊ ಹೆಚ್ಚಾಗಿರೋಂಗಿಲ್ಲ. ಸೊ ಅದಕ್ಕೋಸ್ಕರ ಇದು ಗ್ರೇಸ್ ಅಂತ ಹೇಳ್ಬೋದು, ಗ್ರೇಸ್ ಕೊಡ್ಬೋದು. ಸೊ ಕೀ ಆನ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ವಾರವನ್ನು ಕಂಡುಹಿಡಿಯಲು ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ 26ನೇ ಜನವರಿ 2025 ಯಾವ ವಾರ ಆಗಿರುತ್ತೆ? ಸೊ 26ನೇ ಜನವರಿ 2025 ಗುರುವಾರ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಕ್ರಮವಾಗಿ 15ನೇ ಆಗಸ್ಟ್ ಗುರುವಾರ ಆದರೆ ಸೊ 26ನೇ ಜನವರಿ ಶನಿವಾರ ಆಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆನ್ಸರ್ ಏನಪ್ಪ ಅಂತಂದರೆ 10ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಬಿ 40,320 ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ 11ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಕೋಡಿಂಗ್ ಇದೆ. ಸೊ ಆಪ್ಷನ್ ಈಸಿ ಇದೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತಂದರೆ 30 ಇದರ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸೊ 13ನೇ ಪ್ರಶ್ನೆಗೆ ಏನಪ್ಪ ಆನ್ಸರ್ ಅಂದರೆ ಆಪ್ಷನ್ ಸಿ 3 ಆಗುತ್ತೆ. ಅದೇ ರೀತಿಗೆ 14ನೇ ಪ್ರಶ್ನೆಗೆ 41 ಆನ್ಸರ್ ಆಗುತ್ತೆ. ಸೊ ಇದೇನಪ್ಪ ವೆನ್ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಭಾಳ ಈಸಿ ಇದೆ.
ಸೊ ಏನಪ್ಪ ಅಂತಂದರೆ ಆಪ್ಷನ್ ಸಿ ಆಗುತ್ತೆ. ಅಂದರೆ ಒಂದು ಏನಪ್ಪ ಅಂದರೆ ಅರ್ತ್ ಇದೆ, ಅರ್ತ್ ಅನ್ನುವಂಥದ್ದು ಈಗ ಬರುತ್ತೆ. ಅದರಲ್ಲಿ ಭೂಮಿ ಮತ್ತು ಅರಣ್ಯಗಳು ಒಂದು ಕಡೆ ಬರ್ತವೆ, ಅದೇ ರೀತಿಯಾಗಿ ಈ ಒಂದು ಪರ್ವತಗಳು ಒಂದು ಕಡೆ ಬರ್ತವೆ. ಅದಕ್ಕೋಸ್ಕರನೇ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ, ಈ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಂದರೆ ಭಾಳ ಈಸಿ ಇದೆ, ಏನು ಮೆಂಟಲ್ ಎಬಿಲಿಟಿ ಅಷ್ಟೇನು ಟಫ್ ಇರಲಿಲ್ಲ. ಸೊ ನೆಕ್ಸ್ಟ್ ನೋಡಿದ್ರೆ 16ನೇದಕ್ಕೆ ಆ ಒಂದು ಮೇಲಿನ ಡಯಾಗ್ರಾಮನ್ನು ನೋಡಿದಾಗ 16ನೇದಕ್ಕೆ ಆನ್ಸರ್ ಏನಾಗುತ್ತೆ 35 ಆಗುತ್ತೆ. 17ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ 45 ಆನ್ಸರ್ ಆಗುತ್ತೆ. ಅದೇ ರೀತಿಗೆ 18ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ 13 ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಈ ಕೆಳಗಿನ ಇಲ್ಲಿ ಜಿ ಕೆ ಇದೆ, ಇದು ಇಂಪಾರ್ಟೆಂಟ್ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಚೌರಿ ಚೌರ ಘಟನೆಯ ನಾಗರಿಕ ಕಾನೂನುಭಂಗ ಚಳವಳಿಯನ್ನು ಅಂತ್ಯಗೊಳಿಸಲು ಕಾರಣವಾಯಿತು ಅಂತ ಕೇಳಿದ್ದಾರೆ. ಸೊ ನಾಗರಿಕ ಕಾನೂನುಭಂಗ ಚಳವಳಿಯನ್ನು ಈ ಒಂದು ಚೌರಿ ಚೌರ ಘಟನೆಗೆ ಸಂಬಂಧಪಟ್ಟಿಲ್ಲ ಇದು. ಸೊ ಅದಕ್ಕೋಸ್ಕರನೇ ಅದನ್ನು ನಾಗರಿಕ ಕಾನೂನುಭಂಗ ಚಳವಳಿ 1934ರಲ್ಲಿ ಅಂತ್ಯಗೊಳಿಸಲಾಗಿದೆ. ಸೊ ಅದಕ್ಕೋಸ್ಕರ ಇದು ಸಂಬಂಧಪಟ್ಟಿಲ್ಲ. ಎ ತಪ್ಪಾಗುತ್ತೆ. ಇನ್ನು ಅಸಹಕಾರ ಚಳವಳಿಯನ್ನು ಔಪಚಾರಿಕವಾಗಿ 1ನೇ ಆಗಸ್ಟ್ 1920ರಂದು ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಏನಪ್ಪ ಅಂದರೆ ಬಿ ಸರಿ. ಇಲ್ಲಿ ಚೌರಿ ಚೌರ ಘಟನೆಯ ನಂತರ ಅಸಹಕಾರ ಚಳವಳಿ ತೀವ್ರಗೊಂಡಿತು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಪ್ಪ ಅಂದರೆ ಅಲ್ಲಿಗೆ ಮಹಾತ್ಮ ಗಾಂಧೀಜಿರವರು ಅದನ್ನು ಸ್ಟಾಪ್ ಮಾಡಿದರು. ಸೊ ತೀವ್ರಗೊಳಿಸಲಿಲ್ಲ. ಸೊ ಅದಕ್ಕೋಸ್ಕರನೇ ಬಿ ಮಾತ್ರ ಇಲ್ಲಿ ಸರಿಯಾಗುತ್ತೆ. ಒಂದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸೈಮನ್ ಆಯೋಗ 1932ರಲ್ಲಿ ಬಂದಿರತಕ್ಕಂಥ ಸೈಮನ್ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಏನಪ್ಪ ಅಂದರೆ ಮೊದಲನೇ ಹೇಳಿಕೆ ಏನು ಕೊಟ್ಟಿದ್ದಾರೆ, ಆಯೋಗವು ಯಾವುದೇ ಭಾರತೀಯ ಸದಸ್ಯರನ್ನು ಒಳಗೊಂಡಿರಲಿಲ್ಲ, ಕಾರಣ ಭಾರತೀಯರು ಅದನ್ನು ಬಹಿಷ್ಕರಿಸೋದು ಸರಿಯಾಗುತ್ತೆ. ಸೊ ಭಾರತೀಯರು ಇರಲಿಲ್ಲ ಅಂತ ಅದನ್ನು ಬಹಿಷ್ಕಾರ ಮಾಡಲಾಯಿತು. ಇನ್ನು 1919ರ ಭಾರತ ಸರ್ಕಾರದ ಕಾಯ್ದೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಈ ಆಯೋಗವನ್ನು ರಚಿಸಲಾಯಿತು. ಇದು ಕೂಡ ಸರಿಯಾಗುತ್ತೆ. 1919ರಲ್ಲಿ ಬಂತಲ್ಲ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ. ಸೊ ಅದನ್ನು ಪರಿಶೀಲಿಸುವ ಸಲುವಾಗಿ ಇದನ್ನು ತರಲಾಗಿತ್ತು. ಇನ್ನು ಸೈಮನ್ ಆಯೋಗದ ಶಿಫಾರಸುಗಳನ್ನು ಕಾಂಗ್ರೆಸ್ ಬೆಂಬಲಿಸಿತು. ಸುಳ್ಳು, ಬೆಂಬಲಿಸಲಿಲ್ಲ. ಸೊ ಅದಕ್ಕೋಸ್ಕರನೇ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ದುಂಡು ಮೇಜಿನ ಪರಿಷತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತೆ. ಸೊ ಇಲ್ಲಿ ನೋಡ್ರಿ ಯಾರ್ಯಾರು ಯಾವಾಗ ಭಾಗವಹಿಸಿದ್ರು, ಯಾವ ಪಕ್ಷದಿಂದ ಭಾಗವಹಿಸಿದ್ರು ಅಂತ ಕೇಳಿದ್ದಾರೆ. ಸೊ CR ದಾಸ್ರವರು ಸ್ವರಾಜ್ ಪಕ್ಷದಿಂದ ಭಾಗವಹಿಸಿದ್ರು, ಸರಿಯಾಗಿದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಇನ್ನು BS ಮುಂಜೇರವರು ಹಿಂದೂ ಮಹಾಸಭಾ ವತಿಯಿಂದ ಭಾಗವಹಿಸಿದ್ರು, ಇದು ಕೂಡ ಸರಿಯಾಗುತ್ತೆ. ತೇಜ್ ಬಹದ್ದೂರ್ ಸಪ್ರೂರವರು ಲಿಬರಲ್ ಪಕ್ಷದಿಂದ ಭಾಗವಹಿಸಿದ್ರು, ಇದು ಕೂಡ ಸರಿಯಾಗುತ್ತೆ. ಸೊ ಇಲ್ಲಿ 3 ಸರಿಯಾಗ್ತವೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ. ಯಾಕಪ್ಪ ಅಂದ್ರೆ ನನಗೆ ಸಿಕ್ಕಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ನಾನು ಎಕ್ಸಾಮ್ ಬರೋದಿಲ್ಲ, ಬಟ್ ಏನಪ್ಪ ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಮೇಲೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸೊ ಬ್ರಿಟಿಷ್ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸೊ ಬ್ರಿಟಿಷ್ ಕಾಯ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಳಗಿನ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದೇನಿರುತ್ತೆ ದೇಶೀಯ ಪತ್ರಿಕಾ ಕಾಯ್ದೆ. ಸೊ ಏನಪ್ಪ ಅಂದ್ರೆ ವರ್ನಾಕ್ಯುಲರ್ ಆ್ಯಕ್ಟ್ ಅಂತ ಕೂಡ ಕರಿತೀವಿ. ಸೊ ಇದು ಭಾರತೀಯ ಪತ್ರಿಕೆಗಳ ದಮನಕ್ಕೆ ಸಂಬಂಧಪಟ್ಟಿದೆ, ಸರಿಯಾಗಿದೆ. ಏನಪ್ಪ ಅಂದರೆ ಈ ಒಂದು ಪತ್ರಿಕೆಗಳಿಗೆ ಫ್ರೀಡಮನ್ನು ಕಡಿಮೆ ಮಾಡಿತ್ತು ಇದು ವರ್ನಾಕ್ಯುಲರ್ ಆ್ಯಕ್ಟ್. ಇನ್ನು ಇಲ್ಬರ್ಟ್ ಬಿಲ್ ಅಂತ ಕರಿತೀವಿ. ಇಲ್ಬರ್ಟ್ ಮಸೂದೆ ಏನಿದೆಯಲ್ಲ, ಭಾರತೀಯ ನ್ಯಾಯಾಧೀಶರಿಗೆ ಬ್ರಿಟಿಷ್ ಅಪರಾಧಿಗಳನ್ನು ವಿಚಾರಣೆ ಮಾಡಲು ಒಳಪಡುವ ಒಂದು ಅವಕಾಶ, ಇದು ಕೂಡ ಸರಿಯಾಗಿದೆ. ಏನಪ್ಪ ಅಂದರೆ ಬ್ರಿಟಿಷ್ ಅಧಿಕಾರಿಗಳದ್ದು ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಸಿಕ್ಕರೂ ಭಾರತೀಯ ನ್ಯಾಯಾಧಿಗಳು ಇದನ್ನು ಬಗೆಹರಿಸ್ಬೋದು ಅಂತ ಪರ್ಮಿಷನ್ ಸಿಕ್ತು. ಇನ್ನು ರೌಲತ್ ಆ್ಯಕ್ಟ್ ಅನ್ನುವಂಥ ಸಾರ್ವಜನಿಕ ಸಭೆಯ ನಿಷೇಧಕ್ಕೆ ಸಂಬಂಧಪಟ್ಟಿದೆ, ಇದು ಕೂಡ ಸರಿಯಾಗುತ್ತೆ. ಇನ್ನು ಮಿಂಟೋ ಮಾರ್ಲೆ ಸುಧಾರಣೆಗಳು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರದ ಪರಿಚಯ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು ನೋಡ್ರಿ. ಡಯಾರಿಕೆ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ಡಯಾರಿಕೆ ಬಂದಿದ್ದು ಮಿಂಟೋ ಮಾರ್ಲೆ ಒಳಗಲ್ಲ, ಮಾಂಟಿಗೋ ಚೆಮ್ಸ್ಫರ್ಡ್ 1919ರ ಕಾಯ್ದೆಯಲ್ಲಿ ಈ ಒಂದು ಡಯಾರಿಕೆ ಅನ್ನೋದು ಕಂಡು ಬಂತು. ಸೊ ಅದಕ್ಕೋಸ್ಕರ ಮಿಂಟೋ ಮಾರ್ಲೆ 1909ರ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಡಿ ತಪ್ಪಾಗುತ್ತೆ. ABC 3 ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರನ್ನು ಕುರಿತ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ. ಸೊ ಇತ್ತೀಚೆಗೆ ನಿಧನಗೊಂಡಂಥ ಮನಮೋಹನ್ ಸಿಂಗ್ ರವರನ್ನು ಕುರಿತು ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿಯಾಗಿದೆ ಅಂತ ಅಂದರೆ ಇವರು RBI ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ, ಸರಿಯಾಗಿದೆ. ಇವರು ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಇದು ಕೂಡ ಸರಿಯಾಗಿದೆ. ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಅಂದರೆ ನಮ್ಮ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದೊರಕಿದೆ, ಇದು ಕೂಡ ಸರಿಯಾಗುತ್ತೆ. ಇವರು ಅಸ್ಸಾಂನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು, ಇದು ಕೂಡ ಸರಿಯಾಗುತ್ತೆ. ಇಲ್ಲಿ 4 ಸರಿಯಾಗ್ತವೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಆಪ್ಷನ್ ಡಿ ಇಲ್ಲಿ ಆಪ್ಷನ್
ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಸರಿಯಾದದ್ದು UNEP ಅಂತ ಕರಿತೀವಿ. UNEP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇದು ನೀಡಲ್ಪಡ್ತಕ್ಕಂಥ 2024ನೇ ಸಾಲಿನ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ಭಾಜನರಾದ ಭಾರತೀಯರನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂದ್ರೆ ಮಾಧವ್ ಗಾಡ್ಗಿಲ್ ಅವರು ಈ ಒಂದು ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ಭಾಜನರಾದಂಥ 2024ರ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಇದು ಕರೆಂಟ್ ಅಫೇರ್ ರಿಲೇಟೆಡ್ ಆಲ್ರೆಡಿ ಭಾಳ ಎಲ್ಲ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಸ್ವಲ್ಪ ಕರೆಂಟ್ ಅಫೇರ್ ಬಗ್ಗೆ ಕೂಡ ನಿಗಾವಹಿಸಿ ನೋಡ್ಕೊಂಡು ಹೋಗಿ. ಸೊ ಇಲ್ಲಿ ಭೀಮಾ ಸಿಕ್ಕಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಭೀಮಾ ಸಖಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿಯಾಗಿದೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೊದಲನೇದೇನು ಹೇಳುತ್ತೆ, ಈ ಯೋಜನೆಯಡಿ ಮುಂದಿನ 3 ವರ್ಷಗಳಲ್ಲಿ 2 ಲಕ್ಷ ಮಹಿಳಾ ವಿಮಾ ಏಜೆಂಟ್ಗಳನ್ನು ನೇಮಿಸುವುದು ಸರಿಯಾಗಿದೆ. ಇದು ಒಂದು LIC ಯೋಜನೆ. ಸೊ ಇದು LIC ಒಂದು ಯೋಜನೆಯಾಗಿದೆ. ಇದು ಕೂಡ ಸರಿಯಾಗುತ್ತೆ. A, B ಎರಡು ಸರಿಯಾಗ್ತವೆ. ಇದು 3 ವರ್ಷದ ತರಬೇತಿ ಅವಧಿಯನ್ನು ಒಳಗೊಂಡಿದ್ದು ಈ ಅವಧಿಯಲ್ಲಿ ವಿಶೇಷ ತರಬೇತಿ ಭತ್ಯೆಯನ್ನು ನೀಡಲಾಗುವುದು. ಹೌದು, ಇದು ಕೂಡ ಸರಿಯಾಗುತ್ತೆ. ವಿಶೇಷ ತರಬೇತಿ ಮತ್ತು ಭತ್ಯೆಯನ್ನು ನೀಡ್ತಾರೆ ಅಂದರೆ ಅವರಿಗೆ ಟ್ರೈನಿಂಗ್ ಸಂಬಂಧದಲ್ಲಿ ಒಂದಿಷ್ಟು ಸಹಾಯಧನವನ್ನು ನೀಡಿ ಟ್ರೈನಿಂಗನ್ನು ಕೊಡ್ತಾರೆ. ಸೊ 10ನೇ ತರಗತಿ ಪೂರೈಸಿದ 18ರಿಂದ 70 ವರ್ಷ ವಯಸ್ಸಿನ ಮಹಿಳೆಯರಿಗೆಲ್ಲರಿಗೂ ಈ ಯೋಜನೆ ಅರ್ಹರಾಗಿರುತ್ತಾರೆ. ಇದು ಸರಿಯಾಗಿದೆ. ಏನಪ್ಪ ಅಂದ್ರೆ 10th ಪಾಸ್ ಆಗಿರಬೇಕು. 18ರಿಂದ 70 ವಯಸ್ಸಿನ ಮಹಿಳೆಯರಿಗೆ ಎಲ್ಲರಿಗೂ ಇದು ಅವಕಾಶ ಇರ್ತಕ್ಕಂಥದ್ದು. 4 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಅಂತರಿಕ್ಷ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಪ್ಪ, ಯಾಕಪ್ಪ ಅಂತಂದ್ರೆ ನಾನಿಲ್ಲಿ ಕ್ಲಿಯರ್ ಇಲ್ಲ ನನಗೆ ಕಾಣಿಸುತ್ತೆ, ಬಟ್ ನಿಮಗೆ ಒಂದು ಸ್ವಲ್ಪ ಅಂದರೆ ವಿಡಿಯೋ ಕ್ವಾಲಿಟಿ ಒಂದು ಸ್ವಲ್ಪ ಕಡಿಮೆ ಆದಾಗ ಕಾಣಿಸೋದು ಕಷ್ಟ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ ಹೇಳ್ತಾ ಹೋಗ್ತೀನಿ ನೋಡಿ, ನಾನು ಹೇಳೋದ್ರ ಮೇಲೆ ನೀವು ಅರ್ಥ ಮಾಡಿಕೊಡ್ರಿ. ಏನಪ್ಪ ಅಂದರೆ ಅಂತರಿಕ್ಷ ಅಭ್ಯಾಸ ನ್ಯೂಸ್ನಲ್ಲಿ ತುಂಬ ಇತ್ತು, ಅದ್ರ ಬಗ್ಗೆ ನೀವು ಕೇಳಿರ್ಬೋದು. ಸೊ ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಡೆಸ್ತಕ್ಕಂಥ ಬಾಹ್ಯಾಕಾಶ ಅಭ್ಯಾಸವಾಗಿದೆ. ಇಸ್ರೋ ವತಿಯಿಂದ ನಡೆಯುತ್ತೆ. ಇಸ್ರೋ ಮತ್ತು ಇಂಡಿಯನ್ ಸೇನೆ ವತಿಯಿಂದ ಇದೊಂದು ನಡೆದಿರ್ತಕ್ಕಂಥದ್ದು ಜಂಟಿಯಾಗಿ. ಇದು ಬಾಹ್ಯಾಕಾಶ ಆಧಾರಿತ ಸ್ವತ್ತುಗಳು ಮತ್ತು ಸೇವೆಗಳ ಕುರಿತು ಹೆಚ್ಚಿನ ಚಟುವಟಿಕೆಗಳನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇದು ಕೂಡ ಸರಿಯಾಗುತ್ತೆ. ಇದು ಭೂಸೇನೆ, ನೌಕಾಸೇನೆ, ವಾಯುಸೇನೆ ಮತ್ತು ಬಾಹ್ಯಾಕಾಶ ರಕ್ಷಣಾ ಏಜೆನ್ಸಿಗಳನ್ನು ಭಾಗಿದಾರರನ್ನಾಗಿ ಹೊಂದಿದೆ. ಇದು ಕೂಡ ಸರಿಯಾಗುತ್ತೆ. 2025ರಲ್ಲಿ ಇದನ್ನು ಪ್ರಥಮ ಬಾರಿಗೆ ಆಯೋಜಿಸಲಾಗುತ್ತಿದೆ. ಇದು ಕೂಡ ಸರಿಯಾಗುತ್ತೆ. 4 ಸರಿಯಾಗ್ತವೆ. ಸೊ ಏನಪ್ಪ ಅಂತಂದರೆ 4 ಸರಿಯಾಗಿವೆ. ಆಪ್ಷನ್ ಎ ಸರಿಯಾಗುತ್ತೆ. ನೆಕ್ಸ್ಟ್, ಕನಕದಾಸರಿಂದ ಈ ಕೆಳಗಿನ ಯಾವ ಕೃತಿಗಳು ರಚಿತವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದು ರಚಿತವಾಗಿಲ್ಲ ಅಂತ ಅಂದರೆ, ಸೊ ನಳ ದಮಯಂತಿ ಕನಕದಾಸರು ಬರೆದಿಲ್ಲ. ಸೊ ಇದು ಸರಿಯಾಗುತ್ತೆ. ಏನಪ್ಪ ಅಂದರೆ ಇದು ಆನ್ಸರ್ ಆಗುತ್ತೆ. ರಾಮದಾನ ಚರಿತೆ ಕನಕದಾಸರಿಂದ ರಚಿತವಾಗಿದೆ. ನರಸಿಂಹಸ್ತವ ಇದು ಕೂಡ ಕನಕದಾಸರು ಬರೆದಿದ್ದಾರೆ. ಇನ್ನು ಶ್ರೀರಾಮ ಪರೀಕ್ಷಣಂ ಇದನ್ನು ಬರೆದಿಲ್ಲ. ಸೊ ಇದು ಕೂಡ ಆನ್ಸರ್ ಆಗುತ್ತೆ. ಹರಿಭಕ್ತ ಸಾರ ಕೂಡ ಕನಕದಾಸರು ಬರೆದಿದ್ದಾರೆ. ಸೊ ಎ ಮತ್ತು ಡಿ ಸರಿಯಾಗ್ತವೆ. ಇಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್, ಉಸ್ತಾದ್ ಜಾಕಿರ್ ಹುಸೇನರು ಈ ಕೆಳಗಿನ ಯಾವ ಭಾರತೀಯ ಸಂಗೀತಗಾರರೊಂದಿಗೆ 2024ನೇ ಸಾಲಿನ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ವಿಭಾಗದಲ್ಲಿ ತಮ್ಮ ದಿ ಮೂಮೆಂಟ್ ಆಲ್ಬಮ್ಗೆ ಗ್ರ್ಯಾಮಿ ಪ್ರಶಸ್ತಿಯನ್ನು ಗಳಿಸಿದ್ದರು ಅಂತ ಕೇಳಿದ್ದಾರೆ. ಸೊ ಇವರು ಯಾರೊಂದಿಗೆ ಒಂದು ಗ್ರ್ಯಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಅಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ ಬಿ ನೋಡಿ, ಶಂಕರ್ ಮಹಾದೇವನ್ರೊಂದಿಗೆ ಇವರು ಜಂಟಿಯಾಗಿ ಒಂದು ಗ್ರ್ಯಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಶಿಫಾರಸು ಬಲವಂತರಾಯ್ ಮೆಹ್ತಾ ಸಮಿತಿಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಸೊ ಬಲವಂತರಾಯ್ ಮೆಹ್ತಾ ಸಮಿತಿಗೆ ಒಂದು ಸ್ವಲ್ಪ ಝೂಮ್ ಔಟ್ ಮಾಡ್ತೇನೆ ನೋಡ್ರಿ. ಬಲವಂತರಾಯ್ ಮೆಹ್ತಾ ಸಮಿತಿಗೆ ಸಂಬಂಧಿಸದೇ ಇರತಕ್ಕಂಥದ್ದು ಯಾವುದಪ್ಪ ಅಂತ ಅಂದರೆ ಇಲ್ಲಿ 2 ಹಂತದ ಟೈರ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಸೊ 3 ಟೈರ್ ಸಿಸ್ಟಮ್, 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸನ್ನು ಮಾಡಿತು. ಸೊ ಅದಕ್ಕೋಸ್ಕರನೇ ಏನೇ ಇಲ್ಲಿ ನಮಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನೇರವಾಗಿ ಚುನಾಯಿಸಲ್ಪಟ್ಟ ಸದಸ್ಯರನ್ನು ಒಳಗೊಂಡ ಗ್ರಾಮ ಪಂಚಾಯತಿ ಇದು ಕೂಡ ಇದು ಸರಿಯಾಗಿದೆ. ಸೊ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರಬೇಕು. ಇದು ಸರಿಯಾಗಿದೆ. ಯೋಜನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಸ್ಥಳೀಯ ಸರ್ಕಾರಗಳಿಗೆ ನೀಡಬೇಕು ಅನ್ನೋದು ಕೂಡ ಸರಿಯಾಗುತ್ತೆ. ಎ ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಭಾರತದ ಚುನಾವಣಾ ಆಯೋಗವು ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿವಸ, ನ್ಯಾಷನಲ್ ವೋಟರ್ಸ್ ಡೇ ಅಂತ ಜನವರಿ 25ರಂದು ಆಚರಿಸ್ತೀವಿ. ಸೊ ಹೊರಡಿಸುವ ಘೋಷವಾಕ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ತಪ್ಪಾಗಿದೆ? ಧ್ಯೇಯವಾಕ್ಯ, ಥೀಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವ ಥೀಮ್ ಒಂದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ನೋಡ್ರಿ. ಭಾಳ ಲಕ್ಷ್ಯ ವಹಿಸ್ಬೇಕು. ಏನಪ್ಪ ಅಂತಂದರೆ ಫಸ್ಟ್ನೇದು ಏನು ಹೇಳುತ್ತೆ, 2024ರ ಥೀಮ್ ಏನಾಗಿತ್ತು? ಮತದಾನಕ್ಕಿಂತ ಮತ್ತೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ. ಸೊ ಇದು ಸರಿಯಾಗಿದೆ. ಸೊ ಇದು 2024ರದ್ದು. ಇನ್ನು 2022ರದ್ದು ಚುನಾವಣೆಗಳಲ್ಲಿ ಒಳಗೊಳ್ಳುವಿಕೆ, ಲಭ್ಯತೆ ಹಾಗೂ ಭಾಗವಹಿಸುವಿಕೆ ಇರುವಂತೆ ಮಾಡುವುದು. ಇದು ಕೂಡ ಸರಿಯಾಗುತ್ತೆ.
2021 ನೈತಿಕ ಮತದಾನ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ ನೋಡಿರಿ. ಮೇಕಿಂಗ್ ಅವರ್ ವೋಟ್ಸ್ ಎಂಪವರ್ಡ್ ಅನ್ನೋದು ಈ ಒಂದು ಧ್ಯೇಯವಾಕ್ಯ ಅಥವಾ ಇದು ಏನು ಥೀಮ್ ಆಗಿತ್ತು. ಇಂಗ್ಲೀಷ್ ಒಳಗಡೆ ಹೇಳ್ತೀನಿ ನೋಡ್ರಿ, ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್ ಅನ್ನುವಂಥದ್ದು ಅದರ ಥೀಮ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಸಿ ಇಲ್ಲಿ ನಮಗೆ ಬೇಕಾಗಿರತಕ್ಕಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಸರಿಯಾಗುತ್ತೆ. ಇದೆಲ್ಲ ಆಪ್ಷನ್ ಸಿ ಅಂದರೆ ಇದು ತಪ್ಪಾಗಿರ್ತಕ್ಕಂಥದ್ದು. 2020 ಸದೃಢ ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣಾ ಸಾಕ್ಷರತೆ ಅನ್ನೋದು ಇದು ಕೂಡ ಸರಿಯಾಗಿದೆ. ಬಟ್ ಇದೆ ನಮಗೆ ತಪ್ಪಾಗಿರ್ತಕ್ಕಂಥದ್ದು, ಅಂದರೆ ನಮಗೆ ಬೇಕಾಗಿರತಕ್ಕಂಥ ಆನ್ಸರ್ ಇದು. ನೆಕ್ಸ್ಟ್, ಈ ಕೆಳಗಿನ ಯಾವ ಸಮಿತಿಯು ಚುನಾವಣಾ ಸುಧಾರಣೆಗೆ ಸಂಬಂಧಿಸಿದ್ದಲ್ಲ ಅಂತ ಕೇಳಿದ್ದಾರೆ. ಸೊ ಚುನಾವಣಾ ಸುಧಾರಣೆಗೆ ಸಂಬಂಧಿಸದೇ ಇರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಎ ನಾರಾಯಣ ಪೈ ಸಮಿತಿ ಇದೆಯಲ್ಲ, ಇದು ಚುನಾವಣೆ ಸುಧಾರಣೆಗೆ ಸಂಬಂಧಪಟ್ಟಿಲ್ಲ. ಸೊ ಎಲೆಕ್ಷನ್ ಕಮಿಷನ್ಗೆ ಇದು ಸಂಬಂಧಪಟ್ಟಿಲ್ಲ. ಇಂದ್ರಜಿತ್ ಗುಪ್ತಾ ಸಮಿತಿ ಸಂಬಂಧಪಟ್ಟಿದೆ. ಸೊ ಜಯಪ್ರಕಾಶ್ ನಾರಾಯಣ್ ಸಮಿತಿ ಕೂಡ ಸಂಬಂಧಪಟ್ಟಿದೆ. ತಾರ್ಕುಂಡೆ ಸಮಿತಿ ಕೂಡ ಸಂಬಂಧಪಟ್ಟಿದೆ. ಬಟ್ ಆನ್ಸರ್ ಇಲ್ಲಿ ಡಿ ಸರಿಯಾಗುತ್ತೆ. ಈ ಕೆಳಗಿನ ಸಮಿತಿಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಸಮಿತಿ ಅಥವಾ ಸಮಿತಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿಗಳು ಯಾವುವು ಅಂತ ಅಂದರೆ ಅಶೋಕ್ ಮೆಹ್ತಾ ಸಮಿತಿ ಮಾತ್ರ ಇಲ್ಲಿ ಸಂಬಂಧಪಟ್ಟಿದ್ದು. ಆಪ್ಷನ್ ಎ ಸರಿಯಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನ ರಾಷ್ಟ್ರೀಯ ಆಯೋಗಗಳು ಮತ್ತು ಅಧ್ಯಕ್ಷರನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಬಟ್ ಇವ್ರು ಏನಪ್ಪ ಅಂದರೆ ಫೌಂಡರ್ ಅಂತ ಕೂಡ ಕೇಳ್ಬೋದಾಗಿತ್ತು, ಅಂದರೆ ಸಂಸ್ಥಾಪನಾ ಅಧ್ಯಕ್ಷರು ಅಂತ ಕೇಳ್ಬೋದಾಗಿತ್ತು. ಬಟ್ ಇಲ್ಲಿ ಏನಪ್ಪ ಅಂದರೆ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಕ್ವಶನ್ದಲ್ಲಿ ಏರುಪೇರು ಆಗಿದೆ. ಸೊ ಈ ರೀತಿಯಾಗಿ ಏರುಪೇರು ಇದೇನು ಹೊಸದಲ್ಲ, ಸೊ ಯಾವಾಗಲೂ ಇದ್ದಿದ್ದೆ. ಬಟ್ ಏನಪ್ಪ ಅಂತಂದರೆ ನಾವು ಆನ್ಸರನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ಫಸ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ. ಫೌಂಡರ್ ಅಂದರೆ ಸಂಸ್ಥಾಪನಾ ಅಧ್ಯಕ್ಷರವರು, ಅಂದರೆ ಸ್ಥಾಪನೆ ಆದಾಗ ಮೊದಲ ಅಧ್ಯಕ್ಷರು. ಸೊ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ನ್ಯಾಯಮೂರ್ತಿ ಸರ್ದಾರ್ ಅಲಿ ಖಾನ್ ರವರು ಇದ್ದರು. ಆಪ್ಷನ್ ಸಿ ಸರಿಯಾಗುತ್ತೆ. ಇನ್ನು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಜಯಂತಿ ಪಟ್ನಾಯಕ್ ರವರಿದ್ದರು. ಅದೇ ರೀತಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಕಾಂತಾ ಸಿನ್ಹಾ ರವರು ಇದ್ದರು. ಶಾಂತಾ ಸಿನ್ಹಾ ರವರು ಇದ್ದರು. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1 ಏನು ಹೇಳುತ್ತೆ ಏನಪ್ಪ ಅಂತಂದರೆ ಇದೊಂದು ಸ್ವಲ್ಪ ನನಗೆ ಡೌಟ್ ಇದೆ. ಸೊ ಇದನ್ನು ನಾನು ಸ್ಕಿಪ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಕೆ ಆನ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಆನ್ಸರು. ನೆಕ್ಸ್ಟ್ ಹೋಗೋಣ. ಕೆಳಕಂಡ ರಾಜಕೀಯ ಪಕ್ಷಗಳಲ್ಲಿ ಯಾವ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷವೆಂದು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನ್ಯಾಷನಲ್ ಪಾರ್ಟಿ ಅಂತ ಒಂದಿಷ್ಟು ರೂಲ್ಸ್ ಇದ್ದಾವೆ. ಸೊ ಅದರ ಮೇಲೆ ನ್ಯಾಷನಲ್ ಪಾರ್ಟಿ ಕನ್ಸಿಡರ್ ಮಾಡ್ತಾರೆ. ಸೊ ಇದರಲ್ಲಿ AAP ಇದೆಲ್ಲ, ಇದನ್ನು ಮಾತ್ರ ರಾಷ್ಟ್ರೀಯ ಪಕ್ಷ ಅಂತ ಘೋಷಿಸಲಾಗಿದೆ. ಎ ಮಾತ್ರ ಇಲ್ಲಿ ಸರಿಯಾಗುತ್ತೆ. ಇನ್ನು ಭಾರತದ ಯಾವ ರಾಜ್ಯ ಪ್ರಥಮ ಬೌದ್ಧ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಬಿಹಾರ ರಾಜ್ಯದಲ್ಲಿ ಪ್ರಥಮ ಬೌದ್ಧ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್, ಕೆಳಗಿನ ಯಾವ ರಾಜಕೀಯ ಪಕ್ಷ 1923ರಿಂದ 47ರ ಅವಧಿಯಲ್ಲಿ ಪಂಜಾಬಿನಲ್ಲಿ ಹಿಂದೂ, ಮುಸ್ಲಿಂ, ಸಿಖ್ ಜಮೀನ್ದಾರರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಿತ್ತು ಅಂತ ಕೇಳಿದ್ದಾರೆ. ಸೊ ಪಂಜಾಬ್ನಲ್ಲಿ ಸಂಬಂಧಪಟ್ಟಿರ್ತಕ್ಕಂತೆ ಯೂನಿಯನಿಸ್ಟ್ ಪಕ್ಷ ಇದೆಯಲ್ಲ, ಸೊ ಯೂನಿಯನಿಸ್ಟ್ ಪಕ್ಷ ಇದು ಈ ಒಂದು ಪಂಜಾಬ್ನ ಈ ಒಂದು ಏನಪ್ಪ ಹಿಂದೂ, ಮುಸ್ಲಿಂ, ಸಿಖ್ ಜಮೀನ್ದಾರರ ಒಂದು ಹಿತಾಸಕ್ತಿಗಳನ್ನು ಪರಿಗಣಿಸ್ತಕ್ಕಂಥ ಪಕ್ಷವಾಗಿದೆ. ನೆಕ್ಸ್ಟ್, ಸೊ ಏನಪ್ಪ ಅಂತಂದರೆ ಇದರಲ್ಲಿ ಆಪ್ಷನ್ಗಳನ್ನು ಹೊದಿಕೆಗಳನ್ನು ತಪ್ಪು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ. ಏನಪ್ಪ ಅಂದರೆ ರಾಂಗ್ ಕೊಟ್ಟಿದ್ದಾರೆ ಕ್ವಶನ್ ಇದು. ನೆಕ್ಸ್ಟ್ ನಲ್ಲಿ ಇನ್ ಡ್ಯಾಶ್ ಸೂಚಿಸುತ್ತದೆ ಅಂತ ಕೇಳಿದರೆ. ಸೊ ಈ ಒಂದು ಲಿಂಕ್ ಇನ್ ಅನ್ನುವಂಥದ್ದು ಯಾವುದನ್ನು ಸೂಚಿಸುತ್ತೇಪ್ಪ ಅಂತಂದರೆ ಇನ್ ಅನ್ನುವಂಥದ್ದು ಅನ್ನೋದು ಇಂಡಿಯಾ ಅನ್ನೋದನ್ನು ಸೂಚಿಸುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ. ಸೊ ಇದರಲ್ಲಿ ಸರಿಯಾಗಿ ಇದೆ ಅಥವಾ ಇವೆ ಅಂತ ಬಂದಾಗ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ ಏನಪ್ಪ ಅಂತಂದರೆ 75ನೇ ವಿಧಿ ಪ್ರಧಾನಮಂತ್ರಿಗಳ ನೇಮಕಾತಿಗೆ ಸಂಬಂಧಪಟ್ಟಿದೆ, ಸರಿಯಾಗಿದೆ. 78ನೇ ವಿಧಿ ಪ್ರಧಾನಮಂತ್ರಿಗಳ ಕರ್ತವ್ಯಗಳು ಹಾಗೂ ಕಾರ್ಯಗಳಿಗೆ ಸಂಬಂಧಪಟ್ಟಿದೆ, ಇದು ಕೂಡ ಸರಿಯಾಗುತ್ತೆ. ಇನ್ನು 64ನೇ ಆರ್ಟಿಕಲ್ ಏನು ಸಂಬಂಧಪಟ್ಟಿದೆ? ರಾಷ್ಟ್ರಪತಿಗಳು ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಂತ ಹೇಳುತ್ತೆ. ಸೊ ಇದು ಕೂಡ ಸರಿಯಾಗಿದೆ. ಇನ್ನು 74ನೇ ವಿಧಿ ರಾಷ್ಟ್ರಪತಿಗಳ ಮಹಾಭಿಯೋಗ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಯಾಕಪ್ಪ ಅಂದರೆ ರಾಷ್ಟ್ರಪತಿಗಳ ಮಹಾಭಿಯೋಗ 61ನೇ ಆರ್ಟಿಕಲ್ನಲ್ಲಿದೆ. ಸೊ ಅದಕ್ಕೋಸ್ಕರನೇ ಡಿ ತಪ್ಪಾಗುತ್ತೆ. ಇಲ್ಲಿ ನೋಡಿ ABC ಮಾತ್ರ ಸರಿ ಆಗ್ತವೆ. ನೆಕ್ಸ್ಟ್, ಭಾರತ ಸಂವಿಧಾನದ ಏಕೀಕೃತ ವ್ಯವಸ್ಥೆಯ ಲಕ್ಷಣಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ನಮ್ಮ ಸಂವಿಧಾನ ಏಕೀಕೃತವಾಗಿದೆ ಅಂದರೆ ಸ್ಟೇಟ್ ಮತ್ತು ಫೆಡರಲ್ ಅಂತ ಕರಿತೀವಿ. ಸೊ ಫೆಡರಲ್ ಆಗಿದೆ ಅನ್ನೋದಕ್ಕೆ ಯಾವುದು ಸರಿಯಾಗತ್ತೆ ಅಂತ ಕೇಳಿದ್ದಾರೆ. ಸೊ ಬಲಿಷ್ಠ ಕೇಂದ್ರ ಸರ್ಕಾರ,
ಸೊ ಬಲಿಷ್ಠ ಕೇಂದ್ರ ಸರ್ಕಾರ ಏನಪ್ಪ ಅಂತಾರೆ ಇದು ಬರಂಗಿಲ್ಲ. ಯಾಕಪ್ಪ ಅಂತಾರೆ ಕೇಂದ್ರದ್ದೇ ಮೇಲುಗೈ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಎರಡಕ್ಕೂ ಅಂದರೆ ಸಮಾನ ಒಂದು ಹಂಚಿಕೆ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ತಪ್ಪಾಗುತ್ತೆ. ಏಕ ಸಂವಿಧಾನ ಇದು ಸರಿಯಾಗಿದೆ ನೋಡಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಏಕ ಸಂವಿಧಾನ ಅಂದರೆ ಅವ್ರಿಗೂ ಸೇಮ್ ಸಂವಿಧಾನ, ನಮಗೂ ಸೇಮ್, ನಮಗೆ ಏನಪ್ಪ ಅಂದರೆ ಏಕೀಕೃತವನ್ನ ವ್ಯವಸ್ಥೆಯನ್ನು ಸೂಚಿಸುತ್ತೆ ಇದು. ಸೊ ಅದಕ್ಕೋಸ್ಕರನೇ ಬಿ ಸರಿಯಾಗುತ್ತೆ. ಇನ್ನು ರಾಜ್ಯಗಳ ಮಸೂದೆಗಳ ಮೇಲೆ ರಾಷ್ಟ್ರಪತಿಗಳ ವೆಟೋ ಅಧಿಕಾರ ಅವ್ರದ್ದೇ ಪರಮೋಚ್ಚ ಆಗುತ್ತೆ. ಇದು ಬರಂಗಿಲ್ಲ. ನೆಕ್ಸ್ಟ್ ರಿಜಿಡ್ ಸಂವಿಧಾನ, ಅನಮ್ಯ ಸಂವಿಧಾನ ಅನ್ನೋದಕ್ಕಿಂತ ಇದು ಅಂದರೆ ಬರುತ್ತೆ. ಬಟ್ ಏನಪ್ಪ ಅಂದರೆ ಇದನ್ನು ಆನ್ಸರ್ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕೂ ಆಗಂಗಿಲ್ಲ, ಎಕ್ಸಿಟ್ ಮಾಡೋಕ್ಕೂ ಬರೋಂಗಿಲ್ಲ. ಇದು ಇರಲಿ. ರಾಜ್ಯಪಾಲರುಗಳ ನೇಮಕ ಅನ್ನೋದು ಕೂಡ ಆನ್ಸರ್ ಇಲ್ಲಿ ಏನಪ್ಪ ಅಂತಂದರೆ ಬರೋಂಗಿಲ್ಲ. ಇದು ರಾಜ್ಯಪಾಲರುಗಳ ನೇಮಕ ಸ್ಟೇಟಿಗೆ ಅಷ್ಟೇ ಆಗ್ತಾರೆ, ಸೆಂಟ್ರಲ್ಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಸೊ ಬಟ್ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಬಿ ಇದೆ, ಬಿ ಮತ್ತು ಡಿನೂ ಬರುತ್ತೆ ಇಲ್ಲಿ. ಬಿ ಮತ್ತು ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಟೈಪ್ ಲೆಂದಿ ಕ್ವಶನ್ಗಳು ಬಂದಾಗ ನಾನು ಆನ್ಸರ್ನ ಹೇಳ್ತಾ ಹೋಗ್ತೀನಿ ಡೈರೆಕ್ಟಾಗಿ. ಏನಪ್ಪ ಅಂದರೆ ಪ್ರಧಾನಮಂತ್ರಿ, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಮತ್ತು ಒಬ್ಬರು ಕೇಂದ್ರಾಡಳಿತ ಕ್ಯಾಬಿನೆಟ್ ಸಚಿವರು ಇದನ್ನು ನೇಮಿಸ್ತಾ ಇದ್ರು. ನೆಕ್ಸ್ಟ್ ಚಿಕ್ಕದೇವರಾಯ ಒಡೆಯರಿಗೆ ರಾಜ ಜಗದೇವ ಎಂಬ ಬಿರುದನ್ನು ನೀಡಿದ ಮೊಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಔರಂಗಜೇಬ ರಾಜ ಜಗದೇವ ಅನ್ನುವಂತಹ ಬಿರುದನ್ನು ಚಿಕ್ಕದೇವರಾಯನಿಗೆ ನೀಡಿದರು. ಸೊ ಅದೇ ರೀತಿಯಾಗಿ ಬೆಂಗಳೂರನ್ನು ಅವರಿಗೆ ಮಾರಿದರು. ನೆಕ್ಸ್ಟ್ ಸೊ ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದೆ. ಸೊ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತೇನೆ. ಡಬ್ಲ್ಯೂ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 45ನೇ ಪ್ರಶ್ನೆ ಬಂದಾಗ 10 ಕಿಲೋಮೀಟರ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 46ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತ ಅಂದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸೊ 47 ಅನ್ನೋದಕ್ಕೆ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಕೂಡ 8 ಆನ್ಸರ್ ಬರಬೇಕಾಗತ್ತೆ. ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ಈ ಮೇಲಿನ ಎಷ್ಟು ನೆಲೆಗಳನ್ನು ಅಥವಾ ನೆಲೆಯನ್ನು ಕರ್ನಾಟಕ ನವಶಿಲಾಯುಗದ ನೆಲೆಗಳೆಂದು ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ. ಮೇಲಿನ ಎಷ್ಟು ಕರ್ನಾಟಕದ ನವಶಿಲಾಯುಗದ ನೆಲೆಗಳೆಂದು ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೋಡ್ರಿ, ಫಸ್ಟ್ ಏನಪ್ಪ ಸಂಗಣಕಲ್ಲು ಇದೆ. ಸೊ ಬ್ರಹ್ಮಗಿರಿ ಇದೆ, ಹೆಮ್ಮಿಗೆ ಇದೆ. ಬಟ್ ಹಿರೇಬೆಣಕಲ್ಲಿನಲ್ಲಿ ನವಶಿಲಾಯುಗ ಕಂಡು ಬರೋಂಗಿಲ್ಲ. ಸೊ ಅದಕ್ಕೋಸ್ಕರನೇ ಎ ಬಿ ಸಿ 3 ಮಾತ್ರ ಸರಿಯಾಗ್ತವೆ. ಇಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್ ಈ ಕೆಳಗಿನ ಕವಿಗಳನ್ನು ಪರಿಗಣಿಸಿ ಮೇಲಿನ ಎಷ್ಟು ಕವಿಗಳು ಅಮೋಘವರ್ಷ ನೃಪತುಂಗನ ಆಸ್ಥಾನ ಕವಿಗಳಾಗಿದ್ದರು ಅಂತ ಕೇಳ್ತಾರೆ. ಸೊ ಏನಪ್ಪ ಅಂತಂದರೆ ಯಾರ್ಯಾರಾಗಿದ್ದರು? ಶ್ರೀ ವಿಜಯ ಇದ್ದ, ಜನಸೇನ ಇದ್ದ. ಸೊ ಅದೇ ರೀತಿ ಹರಿಶೇನ ಇರಲಿಲ್ಲ. ಸೊ ಪೊಣ್ಣ ಕೂಡ ಇರಲಿಲ್ಲ. ಇಬ್ಬರು ಮಾತ್ರ ಇದ್ದರು. ನೆಕ್ಸ್ಟ್ ಈ ಕೆಳಗಿನ ಯಾವ ತೆರಿಗೆಗಳನ್ನು ಗುಪ್ತರು ಸಂಗ್ರಹಿಸುತ್ತಿದ್ದರು ಅಂತ ಕೇಳಿದ್ದಾರೆ. ಸೊ ಯಾವ ತೆರಿಗೆಗಳು ಅಂತ ಅಂದರೆ ಏನಪ್ಪ ಅಂತಂದರೆ ಉದ್ರಂಗ ತೆರಿಗೆ ಸಂಗ್ರಹಿಸ್ತಾ ಇದ್ರು, ಭೋಗ ತೆರಿಗೆ, ಅದೇ ರೀತಿಗೆ ಬಾಲಿ, ಈ 3ಗಳನ್ನು ಸಂಗ್ರಹಿಸ್ತಾ ಇದ್ರು. ಹಿರಣ್ಯವನ್ನು ಸಂಗ್ರಹಿಸ್ತಿರ್ಲಿಲ್ಲ. ಸೊ ಎ ಬಿ ಸಿ 3 ಸರಿ ಆಗ್ತವೆ ಇಲ್ಲಿ. ನೆಕ್ಸ್ಟ್ ಈ ಕೆಳಕಂಡ ಮೂಲಭೂತ ಹಕ್ಕುಗಳಲ್ಲಿ ಯಾವುದು ಭಾರತೀಯ ಪ್ರಜೆಗಳಿಗೆ ಮಾತ್ರ ಲಭ್ಯ ಇರತಕ್ಕಂಥ ಮೂಲಭೂತ ಹಕ್ಕಾಗಿದೆ ಅಂತ ಕೇಳಿದ್ದಾರೆ. ಸೊ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವುದು ಈ ಒಂದು ಭಾರತೀಯ ಪ್ರಜೆಗಳಿಗೆ ಮಾತ್ರ ಲಭ್ಯವಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಅಸ್ಪೃಶ್ಯತೆ ನಿರ್ಮೂಲನೆ, ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಸೊ ತಾರತಮ್ಯ ನಿಷೇಧ, ಇದು ಕೂಡ ಅಪ್ಲೈ ಆಗುತ್ತೆ. ಬಿರುದುಗಳ ರದ್ದತಿ, ಇದು ಕೂಡ ಅಪ್ಲೈ ಆಗುತ್ತೆ. ಬಟ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾರೆ. ಸೊ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸ್ವರಾಜ್ಯ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಮಾಡಲಾಯಿತು ಅನ್ನೋದು ತಪ್ಪಾಗುತ್ತೆ ಇಲ್ಲಿ. ಸೊ ಬೆಳಗಾವಿ ಅಧಿವೇಶನದ ಸ್ಥಳದಲ್ಲಿ ವಿಜಯನಗರ ಅಂತ ಹೆಸರಿಟ್ಟಿದ್ರು, ಸರಿಯಾಗುತ್ತೆ. ಸೊ ಉದಯವಾಗಲೇ ಚೆಲುವ ಕನ್ನಡ ನಾಡು ಗೀತೆಯನ್ನು ಮೊದಲ ಬಾರಿ ಹಾಡಲಾಯಿತು, ಇದು ಕೂಡ ಸರಿಯಾಗುತ್ತೆ. ಹಿಂದೂಸ್ತಾನ್ ಸೇವಾ ದಳವನ್ನು ಸ್ಥಾಪಿಸಲಾಯಿತು, ಇದು ಕೂಡ ಸರಿಯಾಗುತ್ತೆ. ಬಟ್ ಡಿ ಇಲ್ಲಿ ತಪ್ಪಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ತಾಣವು ಮಾನವ ನಿರ್ಮಿತ ಜೌಗು ಪ್ರದೇಶವಾಗಿದೆ. ಹೌದು, ಮಾನವ ನಿರ್ಮಿತ ಜೌಗು ಪ್ರದೇಶ ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಇದನ್ನು ತುಂಗಭದ್ರಾ ನದಿಯ ಬರುವ ಮಾನ್ಸೂನ್ ಮಳೆ ನೀರಿನ ಸಂಗ್ರಹಿಸುವ ಸಲುವಾಗಿ ಅಭಿವೃದ್ಧಿಪಡಿಸಲಾಗಿದೆ, ಇದು ಕೂಡ ಸರಿಯಾಗುತ್ತೆ. ಇನ್ನು ಈ ತಾಣವು ಸಮೃದ್ಧ ಪಕ್ಷಿ ಪ್ರಭೇದಕ್ಕೆ ವ್ಯಾಪಕವಾಗಿ ಜನಪ್ರಿಯವಾಗಿದೆ. ಹೌದು, ಇದು ಕೂಡ ಸರಿಯಾಗುತ್ತೆ. ಇನ್ನು ಇದನ್ನು ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಿಲ್ಲ. ಸೊ ಡಿ ತಪ್ಪಾಗುತ್ತೆ. ಎ ಬಿ ಸಿ 3 ಮಾತ್ರ ಇಲ್ಲಿ ಸರಿಯಾಗ್ತವೆ. ಎ ಬಿ ಸಿ ಅಂತಂದ್ರೆ ಆಪ್ಷನ್ ಎ ಸರಿಯಾದ ಆಯ್ಕೆ ಆಗುತ್ತೆ. ನೆಕ್ಸ್ಟ್
ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಈ ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಯಾವುದು ಸರಿಯಾಗಿದೆ, 2023 ವಾರ್ಷಿಕ ನಗರ ಪ್ರವೇಶ ಸಮಾರಂಭದಲ್ಲಿ ಸೂರತ್ ಮತ್ತು ಇಂದೋರ್ ನಗರಗಳು ರಾಷ್ಟ್ರದ ಸ್ವಚ್ಛ ನಗರಗಳೆಂದು ಜಂಟಿಯಾಗಿ ಘೋಷಿತವಾಗಿದೆ. ಸರಿಯಾಗುತ್ತೆ. ಯಾಕಪ್ಪ ಅಂದರೆ ಇವೆರಡೂ ಸ್ವಚ್ಛ ನಗರಗಳಂತ ಘೋಷಿಸಲಾಗಿದೆ. ಇನ್ನು ಸ್ವಚ್ಛತಾ ಸಮೀಕ್ಷೆ 2023 ಧ್ಯೇಯವಾಕ್ಯ ಕಸದಿಂದ ಸಂಪತ್ತು ಅನ್ನೋದು, ಇದು ಕೂಡ ಸರಿಯಾಗುತ್ತೆ. ಸ್ವಚ್ಛತಾ ಸಮೀಕ್ಷೆ 2024 ಧ್ಯೇಯವಾಕ್ಯ ಕಡಿತಗೊಳಿಸು, ಪುನರ್ಬಳಸು, ರೀಯೂಸ್, ರೀಸೈಕಲ್ ಆ್ಯಂಡ್ ರೆಡ್ಯೂಸ್, ರೀಸೈಕಲ್, ರೀಯೂಸ್ ಅನ್ನೋದು ಸರಿಯಾಗುತ್ತೆ. ಸೊ ಅಂದರೆ ಆಪ್ಷನ್ ಸಿ 3 ಸರಿಯಾಗ್ತವೆ. ಇಲ್ಲಿ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. 2024ರಲ್ಲಿ ಸೌರಶಕ್ತಿ ಉತ್ಪಾದಿಸುವ ರಾಷ್ಟ್ರಗಳ ಪೈಕಿ ಕೆಳಗಿನ ಯಾವುದು ಅವರೋಹಣ ಕ್ರಮದಲ್ಲಿ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಫಸ್ಟ್ USA ಇದೆ. ಸೊ ಚೀನಾ ಇದೆ. ಸೊ ಚೀನಾ ಆದಮೇಲೆ USA, ಇದು ಆನ್ಸರ್ ಆಗಲ್ಲ. ಚೀನಾ ಫಸ್ಟ್ ಇದೆ, USA, ಜಪಾನ್, ನೆಕ್ಸ್ಟ್ ಜರ್ಮನಿ. ಸೊ ಸೋಲಾರ್ ಪವರ್ ಪ್ರೊಡ್ಯೂಸಿಂಗ್ದಲ್ಲಿ ಇವಾಗ ನಮ್ಮ ದೇಶ ಈ 3rd ಸ್ಥಾನಕ್ಕೆ ಬಂದಿದೆ. ಇಂಡಿಯಾ ಇದೆ ಪ್ರೆಸೆಂಟ್ ಅಂತ ಕೇಳಿದರೆ ಇಂಡಿಯಾ 3rd ಇದೆ. ಸೊ ಏನಪ್ಪ ಅಂದರೆ ಚೀನಾ, USA, ಜಪಾನ್, ಜರ್ಮನಿ ಇತ್ತು. ಚೀನಾ, USA, ಇಂಡಿಯಾ, ಜಪಾನ್, ಜರ್ಮನಿ ಆಗುತ್ತೆ. ನೆಕ್ಸ್ಟ್, ಪಶ್ಚಿಮ ನೈಲ್ ಜ್ವರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಶ್ಚಿಮ ನೈಲ್ ಜ್ವರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಏನಪ್ಪ ಅಂದರೆ ಇದು ಸರಿಯಾಗುತ್ತೆ. 50% ರೋಗಿಗಳು ಯಾವುದೇ ರೋಗ ಲಕ್ಷಣ ಹೊಂದಿರದೇ ಇರಬಹುದು. ಈ ರೋಗವು ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಕೂಡ ಸರಿಯಾಗುತ್ತೆ. ಸೊ ಅದಕ್ಕೋಸ್ಕರನೇ ಆಪ್ಷನ್ ಡಿ 3 ಹೇಳಿಕೆಗಳು ಸರಿಯಾಗ್ತವೆ. ಇಲ್ಲಿ ಕೆಳಗಿನ ಕ್ರಿಯೆಗಳನ್ನು ಪರಿಗಣಿಸಿ. ಸೊ ಪ್ರವಾಹವನ್ನು ತಡೆಗಟ್ಟಲು ಮೇಲಿನ ಯಾವುಗಳನ್ನು ಅನುಸರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಪ್ರವಾಹ ತಡೆಗಟ್ಟಬೇಕಂತ ಅಂದರೆ ಯಾವುದನ್ನು ಅನುಸರಿಸಬೇಕಂದ್ರೆ ಅಣೆಕಟ್ಟೆಗಳ ನಿರ್ಮಾಣ ಮಾಡಬೇಕು, ಸೊ ಕಾಲುವೆ ಸುಧಾರಣೆ ಮಾಡಬೇಕು, ಮತ್ತು ಶುಷ್ಕ ಪ್ರದೇಶದ ಯೋಜನೆಗೆ ಸಂಬಂಧಪಡಂಗಿಲ್ಲ. ಸೊ ಪ್ರವಾಹ ಪ್ರದೇಶ ವಲಯೀಕರಣ ಮಾಡಬೇಕು. ಸೊ ಅದಕ್ಕೋಸ್ಕರನೇ A, B ಮತ್ತು D ಸರಿಯಾಗ್ತವೆ. ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ನದಿ ಸಂಗಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿಯಾಗಿದೆ? ಸೊ ದೇವಪ್ರಯಾಗದ ಒಳಗಡೆ ಇದು ತಪ್ಪಿದೆ ನೋಡಿ. ಅಲಕನಂದ ಮತ್ತು ಭಾಗೀರಥಿ ನದಿಗಳು ಜಾಯ್ನ್ ಆಗ್ತವೆ. ಸೊ ಅದೇ ರೀತಿ ಕರ್ಣಪ್ರಯಾಗದಲ್ಲಿ ಯಾವ್ಯಾವಪ್ಪ ಅಂದರೆ ಅಲಕನಂದ ಮತ್ತು ಪಿಂಡಾರ ನದಿಗಳು ಜಾಯ್ನ್ ಆಗ್ತವೆ. ಸೊ ಅದಕ್ಕೋಸ್ಕರನೇ ಇವೆರಡು ತಪ್ಪಾಗ್ತವೆ. ಸೊ ರುದ್ರಪ್ರಯಾಗದಲ್ಲಿ ಮಂದಾಕಿನಿ ಮತ್ತು ಅಲಕನಂದ ಜಾಯ್ನ್ ಆಗ್ತವೆ. ಇದು ಸರಿಯಾಗಿದೆ. ಸೊ ಸಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಆಫ್ರಿಕಾ ಖಂಡದ ಅತಿ ದೊಡ್ಡ ರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ತಪ್ಪು ನೋಡ್ರಿ. ಅಲ್ಜೀರಿಯಾ ಇದೆಯಲ್ಲ, ಸೊ ಇದು ಆಫ್ರಿಕಾ ಖಂಡದ ಅತಿ ದೊಡ್ಡ ರಾಷ್ಟ್ರ ಆಗುತ್ತೆ. ಇನ್ನು ಅಟ್ಲಾಸ್ ಪರ್ವತಗಳು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತವೆ. ಸರಿಯಾಗಿದೆ. ಸೊ ಕಾಂಗೋ ನದಿ ಆಫ್ರಿಕಾ ಖಂಡದ 2ನೇ ಅತಿ ದೊಡ್ಡ ನದಿ. ಇದು ಕೂಡ ಸರಿಯಾಗಿದೆ. ಅಲ್ಜೀರಿಯಾ ಆಫ್ರಿಕಾ ಖಂಡದ ಅತಿ ಸಣ್ಣ ರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಸೊ ಏನಪ್ಪ, ಸಿಯಾಚಿಲ್ಸ್ ಅಂತ ಏನು ದೇಶ ಇದೆಯಲ್ಲ, ಸೀಚೆಲ್ಸ್, ಸೊ ಇದು ಆಫ್ರಿಕಾ ಖಂಡದ ಅತಿ ಸಣ್ಣ ದೇಶವಾಗುತ್ತೆ. ಸೊ ಅದಕ್ಕೋಸ್ಕರ ಬಿ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಇಲ್ಲಿ ನೋಡೋದಾದರೆ ಬಿ ಮತ್ತು ಸಿ ಅಂದರೆ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸರೋವರ ಮತ್ತು ದೇಶಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಯಾವುದು ಸರಿಯಾಗಿದೆ ಅಂತ ಅಂದರೆ ಹ್ಯೂರಾನ್ ಸರೋವರ ಕಂಡು ಬರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದರೆ ಹ್ಯೂರಾನ್ ಸರೋವರ ಸರಿಯಾಗಿದೆ, ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತೆ. ಸರಿಯಾಗಿದೆ. ಇನ್ನು ರೋಟೋಮಹಾನ್ ಸರೋವರ ನ್ಯೂಜಿಲ್ಯಾಂಡ್ನಲ್ಲಿ ಕಂಡುಬರುತ್ತೆ. ಇದು ಕೂಡ ಸರಿಯಾಗುತ್ತೆ. ಇನ್ನು ಟಿಟಿಕಾಕ ಸರೋವರ ಕಂಡು ಬರ್ತಕ್ಕಂಥದ್ದು ಪೆರು. ಸೊ ಇಲ್ಲಿ ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಇನ್ನು ಬೈಕಲ್ ಸರೋವರ ಕಂಡು ಬರ್ತಕ್ಕಂಥದ್ದು ಎಲ್ಲಿಪ್ಪ ಅಂತ ರಷ್ಯಾದಲ್ಲಿ ಸೈಬೇರಿಯಾದಲ್ಲಿ ಕಂಡುಬರುತ್ತೆ. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಸೊ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿದಾಗ ಇಲ್ಲಿ ನೋಡಿ ಏನಾಗುತ್ತೆ. ಫಸ್ಟ್ ಒನ್ ಏನಿದೆ, ಗಣಿಗಾರಿಕೆಯನ್ನು ದರೋಡೆ ಉದ್ಯಮ ಅಂತ ಕರೆಯುವರು. ಸರಿಯಾಗಿದೆ. ಏನಪ್ಪ ಅಂದರೆ ರಾಬರ್ಸ್ ಮೈನಿಂಗ್ ಅಂತ ಕರಿತೀವಿ. ಏನಪ್ಪ ರಾಬರ್ಸ್ ಅಂತ ಕರೀತಾರೆ. ಸೊ ದರೋಡೆ ರಾಬರ್ಸ್ ಇಂಡಸ್ಟ್ರಿ ಅಂತ ಕರೀತಾರೆ ಇಂಗ್ಲೀಷ್ ಒಳಗಡೆ. ರಾಬರ್ಸ್ ಇಂಡಸ್ಟ್ರಿ, ಮೈನಿಂಗ್ ಆಗಲಿ ರಾಬರ್ಸ್ ಇಂಡಸ್ಟ್ರಿ ಇವೆರಡನ್ನು ಕರೀತಾರೆ. ಸೊ ಅದೇ ರೀತಿ ಓರೋಗ್ರಫಿ ಅಂದರೆ ಪರ್ವತಗಳಿಗೆ ಸಂಬಂಧಿಸಿದ್ದಾಗಿದೆ. ಸರಿಯಾಗಿದೆ. ಓರೋಗ್ರಫಿ ಅಂದರೆ ಪರ್ವತಗಳಿಗೆ ಸ್ಟಡಿ ಆಗಿದೆ. ಹೆಮಟೈಟನ್ನು ಕಪ್ಪು ಅದಿರು ಎಂದು ಕೂಡ ಕರೀತಾರೆ. ಇದು ಕೂಡ ಸರಿಯಾಗುತ್ತೆ. ಬ್ಲ್ಯಾಕ್ ಓರ್ ಅಂತ ಕರೀತಾರೆ ಹೆಮಟೈಟನ್ನು.
ಅದೇ ರೀತಿಯಾಗಿ ಸಾರಿ ಇದು ತಪ್ಪಾಗುತ್ತೆ ನೋಡಿರಿ ಸ್ನೇಹಿತರೆ. ಸೊ ಹೆಮಟೈಟ್ ಅಲ್ಲ, ಇದು ಕಪ್ಪು ಹೋದ್ರೆ ಬ್ಲ್ಯಾಕ್ ಓರ್ ಅಂತ ಬಂದರೆ ಇದು ಮ್ಯಾಗ್ನೆಟೈಟಿಗೆ ಕರೀತಾರೆ. ಮ್ಯಾಗ್ನೆಟೈಟನ್ನು ಬ್ಲ್ಯಾಕ್ ಓರ್ ಅಂತ ಕರೀತಾರೆ. ಸೊ ಅದಕ್ಕೋಸ್ಕರನೇ ಇದು ಸೀನೆಯಲ್ಲಿ ತಪ್ಪಾಗುತ್ತೆ. ಇನ್ನು ಸೆಡ್ರೈಟ್ ಅನ್ನುವಂಥ ಅತಿ ಕೆಳದರ್ಜೆಯ ಕಬ್ಬಿಣದ ಅದಿರಾಗಿದೆ, ಇದು ಕೂಡ ಸರಿಯಾಗುತ್ತೆ. ಅದು ಹೌದು, ಕೆಳದರ್ಜೆಯ ಅದಿರು. ಸೊ ಇಲ್ಲಿ ಎ, ಬಿ ಮತ್ತು ಡಿ ಅಂದರೆ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಹಿಮನದಿ ಮತ್ತು ಅವುಗಳಿರತಕ್ಕಂಥ ಸ್ಥಾನ. ಸೊ ಇಲ್ಲಿ ನೋಡಿದಾಗ ಏನಪ್ಪ ಅಂತಂದರೆ ಫಸ್ಟ್ ಏನಿದೆ, ಬಾರ್ ಸಿಗರಿ ಕಂಡು ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಸೊ ಅದಕ್ಕೋಸ್ಕರ ಇದು ತಪ್ಪಾಗತ್ತೆ. ಇನ್ನು ಮಿಲಮ್ ಅನ್ನುವಂಥದ್ದು ಯಾವುದೇ ರಾಜ್ಯದಲ್ಲಿ ಅಂದರೆ ಉತ್ತರಾಖಂಡ, UK ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಅದಕ್ಕೋಸ್ಕರ ಇದು ತಪ್ಪಾಗಿದೆ. ಸೊ ಇದು ತಪ್ಪಾಗುತ್ತೆ. ಇನ್ನು ಸಿಯಾಚಿನ್ ಅನ್ನುವಂಥದ್ದು ಕಂಡು ಬರ್ತಕ್ಕಂಥದ್ದು ಕಾರಾಕೋರಂ ಶ್ರೇಣಿ ಅನ್ನೋದು ಸರಿಯಾಗಿದೆ. ಸೊ ಸಿ ಸರಿಯಾಗಿದೆ. ಇನ್ನು ಪಿಂಡಾರಿ ಕಂಡು ಬರ್ತಕ್ಕಂಥದ್ದು ಕೂಡ ಉತ್ತರಾಖಂಡದಲ್ಲಿ. ಸೊ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ, ಇದು ತಪ್ಪಾಗಿದೆ. ಸೊ ಸಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇದೊಂದು ಸ್ವಲ್ಪ ನನಗೂ ಕಾಂಪ್ಲಿಕೇಟೆಡ್ ಇದೆ, ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡ್ತೀನಿ. ಕೀ ಆನ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಆಧಾರದ ಮೇಲೆ ಜೋಡಿ ಅಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನೆಕ್ಸ್ಟ್, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಆನ್ಸರ್ನ ಡೈರೆಕ್ಟಾಗಿ ಹೇಳ್ತೀನಿ, ಯಾಕಪ್ಪ ಅಂದರೆ ಲೆಂದಿ ಇದೆ. ಸೊ ಬಟ್ ಇದೇನಪ್ಪ ಅಂದರೆ ಇದರಲ್ಲಿ ಕೂಡ ನನಗೆ ಆನ್ಸರ್ ಎ, ಬಿ, ಡಿ ಸರಿಯಾಗುತ್ತೆ. ಆಪ್ಷನ್ ಸಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಇಲ್ಲಿ ಕೂಡ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಏನಪ್ಪ ಅಂತಂದರೆ ಆಪ್ಷನ್ ಸಿ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಅನ್ನುವಂಥದ್ದಾಗುತ್ತೆ. ಏನಪ್ಪ ಅಂದರೆ ಇಲ್ಲೇನು ಕೇಳಿದ್ದಾರೆ, IELTSನ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಸೊ ಇದೇನಪ್ಪ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಅನ್ನೋದಾಗುತ್ತೆ. ನೆಕ್ಸ್ಟ್, RTE ಸೌಲಭ್ಯಗಳನ್ನು ಮೇಲ್ವಿಚಾರಣೆ ಮಾಡಲು ಈ ಕೆಳಗಿನ ಯಾವ ಸಂಸ್ಥೆಯನ್ನು ನಿಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಯಾವ ಸಂಸ್ಥೆಯನ್ನು ಅಂತ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅನ್ನುವಂಥದ್ದನ್ನು ಕಮಿಷನನ್ನು RTE ಒಂದು ಮೇಲ್ವಿಚಾರಣೆ ಮಾಡಲು ನೇಮಿಸಲಾಗಿರ್ತಕ್ಕಂಥ ಕಮಿಷನ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಜಾಗತಿಕ ಲಿಂಗ ಅಂತರ ವರದಿಯನ್ನು ಪ್ರಕಟಿಸ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಇದೆಯಲ್ಲ, ಸೊ ಅದು ಈ ಒಂದು ಇದನ್ನು ಪ್ರಕಟಿಸುತ್ತೆ. ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಇದೆ. ಸೊ ನಿಮಗೂ ಕೂಡ ಕಾಣಿಸಲ್ಲ, ಆನ್ಸರ್ ಹೇಳ್ತೀನಿ ನೋಡಿರಿ. ಆಪ್ಷನ್ ಬಿ ಸರಿಯಾಗುತ್ತೆ. 68ನೇದಕ್ಕೆ ಆಪ್ಷನ್ ಬಿ ಸರಿಯಾಗುತ್ತೆ. ಗೋಯಿಂಗ್ ಆನ್ಲೈನ್ ಆ್ಯಸ್ ಲೀಡರ್ಸ್ ಗೋಲ್ ಇದು ಭಾರತ ಸರ್ಕಾರದ ಕಾರ್ಯಕ್ರಮವಾಗಿದ್ದು ಈ ಕೆಳಗಿನವರನ್ನು ಸಬಲೀಕರಣಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಯಾರನ್ನಪ್ಪ ಅಂತಂದರೆ ಮಹಿಳೆಯರಿಗಾಗಿ ಒಂದು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್, ಸೊ ಇಲ್ಲಿ ಕೂಡ ಕ್ಲಿಯರ್ ಕಾಣ್ತಾ ಇಲ್ಲ ಅನ್ಕೊತೀನಿ. ಇಲ್ಲಿ ಏನಪ್ಪ ನಮ್ಮ ಕ್ವಶನ್ ಪೇಪರ್ ಈ ಟೈಪ್ ಹೊಡೆದು ಕಳಿಸಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ರೀತಿಯಾಗಿ ಆಗಿದೆ. ಬಟ್ ಏನಪ್ಪ ಅಂದರೆ ಇವಾಗ ಭಾರಿ ಇದೆ ಕ್ವಶನ್ ಪೇಪರ್. ಕರ್ನಾಟಕದಲ್ಲಿ ಹೋರಾಟಗಳು ಮತ್ತು ನೇತೃತ್ವವನ್ನು ವಹಿಸಿದವರು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ರೈತ ಚಳವಳಿಗೆ ಯಾರಪ್ಪ ಅಂದರೆ ನಂಜುಂಡಸ್ವಾಮಿ, MD ನಂಜುಂಡಸ್ವಾಮಿ ಹೋರಾಟ ಮಾಡಿದರು. ಸೊ ಅದೇ ರೀತಿ ಕೈಗಾ ಯೋಜನೆ ವಿರೋಧಿ ಆಂದೋಲನ ಯಾರಪ್ಪ ಅಂತಾರೆ ಡಾಕ್ಟರ್ ಶಿವರಾಮ್ ಕಾರಂತರವರು ಹೋರಾಟ ಮಾಡಿದರು. ಅಪ್ಪಿಕೋ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಪಾಂಡುರಂಗ ಹೆಗಡೆರವರು ಹೋರಾಟ ಮಾಡಿದರು. ಅದೇ ರೀತಿಯಾಗಿ ಗೋಕಾಕ್ ಚಳವಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೋರಾಟ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕರ್ನಾಟಕ ಈ ಕೆಳಗಿನ ಯಾವ ದ್ವೀಪವನ್ನು ಪಾರಿವಾಳ ದ್ವೀಪ ಪಿಜನ್ ಐಲ್ಯಾಂಡ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಇದು ನೇತ್ರಾಣಿ ದ್ವೀಪವನ್ನು ಪಿಜನ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಸರಿಯಾದ ಹೇಳಿಕೆಗಳು ಯಾವುವು ಅಂತಂದರೆ 1, 2, 3 ABC 3 ಸರಿಯಾದ ಹೇಳಿಕೆಗಳಾಗ್ತವೆ. ಅಕ್ಬರ್ನ ಆಳ್ವಿಕೆಯಲ್ಲಿದ್ದ ಭೂಮಿಯ ಕೆಳಗಿನ ವರ್ಗೀಕರಣವನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಅಕ್ಬರ್ನ ಆಳ್ವಿಕೆಯಲ್ಲಿದ್ದ ಭೂಮಿಯ ವರ್ಗೀಕರಣ ಯಾವ ರೀತಿಯಾಗಿತ್ತು ಅಂತಂದರೆ ಇಲ್ಲಿ 3 ಮಾತ್ರ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕಬೀರನ ಪದ್ಯಗಳನ್ನು ಸಂಕಲನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ಸಿ ಎಲ್ಲ 3 ಸರಿಯಾಗಿರುತ್ತೆ. ಸೊ ಪಾಸ್ ಮಾಡ್ಕೊಂಡು ಓದ್ಕೊಂಡು ಮುಂದೆ ಹೋಗಿ. ನೆಕ್ಸ್ಟ್, ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಸರಿಯಾಗಿರ್ತಕ್ಕ 76ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, 77ನೇದಕ್ಕೆ ಆನ್ಸರ್ ಏನಪ್ಪ ಅಂತಾರೆ ಆಪ್ಷನ್ ಎ ಸರಿಯಾಗುತ್ತೆ. 78 ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, 79ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್
ಇದು ಸ್ಕಿಪ್, ಇದು ಒಂದು ಸ್ವಲ್ಪ ಡೌಟ್ ಇದೆ, ಇದು ಸ್ಕಿಪ್ ಆಗಿರಲಿ. ನೆಕ್ಸ್ಟ್ ಕೆ ಆನ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ. 80ನೇದಕ್ಕೆ ಆನ್ಸರ್ ಏನಪ್ಪ ಅಂತಾರೆ ಆಪ್ಷನ್ ಡಿ ಸರಿಯಾಗುತ್ತೆ. ಸೊ ಅದೇ ರೀತಿಯಾಗಿ 81ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಕೆಂಪು ಪೆಟ್ಟಿಗೆ ಇರೋದು ಇರೋಂಗಿಲ್ಲ. ಸೊ ಅದಕ್ಕೋಸ್ಕರ ಆನ್ಸರ್ ಎ ಆಗುತ್ತೆ. ಆಂಬರ್ ಪೆಟ್ಟಿಗೆ ಇರುತ್ತೆ, ನೀಲಿ ಪೆಟ್ಟಿಗೆ ಇರುತ್ತೆ, ಹಸಿರು ಪೆಟ್ಟಿಗೆ ಇರುತ್ತೆ. WTOದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದಲ್ಲಿ ಇವು 3 ಪೆಟ್ಟಿಗಳಿರ್ತವೆ. ಸೊ ರೆಡ್ ಪೆಟ್ಟಿಗೆ, ರೆಡ್ ಬಾಕ್ಸ್ ಇರೋಂಗಿಲ್ಲ. ಸೊ 82ನೇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಆನ್ಸರ್ ಎ ಸರಿಯಾಗುತ್ತೆ. ನೆಕ್ಸ್ಟ್ 83ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಸರಿಯಾಗುತ್ತೆ. 83 ಆಪ್ಷನ್ ಡಿ. ಇನ್ನು 84ಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಸರಿಯಾಗುತ್ತೆ. ಗ್ರೀನ್ ಹ್ಯಾಟ್ ಟ್ರ್ಯಾಕರ್ ಅನ್ನುವಂಥದ್ದು ಏನು ಆಪ್ಷನ್ ಕಾಂಪ್ರೆಸಿಂಗ್ ಯೂನಿಟ್ ಅಂತ ಕರಿತೀವಿ, ಆಪ್ಷನ್ ಬಿ ಸರಿಯಾಗುತ್ತೆ. 86ಕ್ಕೆ 87ಕ್ಕೆ ಆನ್ಸರ್ ಏನಪ್ಪ ಅಂತಂದರೆ 87ಕ್ಕೆ ಇದು ಗ್ರೇಸ್ ಇದು. ಸೊ ಇದು ತಪ್ಪಾಗಿದೆ, ಸ್ವಲ್ಪ ಕ್ವಶನ್ ಗ್ರೇಸ್ ಆಗುತ್ತೆ ಇದು. ನೆಕ್ಸ್ಟ್ 88 ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಎ ಸರಿಯಾಗುತ್ತೆ. ಕೃಷ್ಣಮೂರ್ತಿ ಬೆಳಿಗೆರೆಯವರು ಸಂಬಂಧಪಟ್ಟಿದ್ದಾರೆ. ಸೊ 89ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಸರಿಯಾಗುತ್ತೆ. ಸೊ ನೆಕ್ಸ್ಟ್ 90ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. 91ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. 91. ನೆಕ್ಸ್ಟ್ 92ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. ಸೊ ನೆಕ್ಸ್ಟ್ 93ಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಸರಿಯಾಗುತ್ತೆ. 93. 94ಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಸರಿಯಾಗುತ್ತೆ. ಆಪ್ಷನ್ ಬಿ 94. ಇನ್ನು 95ಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ. 96ಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಇದು ಆಪ್ಷನ್ ಡಿ. 96 ಆಪ್ಷನ್ ಡಿ ಸರಿಯಾಗುತ್ತೆ. N2 ನೈಟ್ರೋಜನ್. ಇನ್ನು 97ಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಎ ಸರಿಯಾಗುತ್ತೆ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಗುತ್ತೆ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನೋದಾಗುತ್ತೆ. ನೆಕ್ಸ್ಟ್ ಇನ್ನು 98 ಆನ್ಸರ್ ಡಿ ಆಗುತ್ತೆ. ಸೊ 99 ಆನ್ಸರ್ ಎ ಆಗುತ್ತೆ. ಸೊ 100ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಎ ಆಗುತ್ತೆ. ಸೊ ಏನಪ್ಪ ಅಂದರೆ ಈ ಕ್ವಶನ್ ಪೇಪರ್ ತುಂಬ ಏನಪ್ಪ ಅಂದರೆ ನೆಗ್ಲಿಜೆನ್ಸಿ ಮಾಡಿ ತೆಗೆದಿರೋ ರೀತಿಯಾಗಿ ಈ ಕ್ವಶನ್ ಪೇಪರನ್ನು ತೆಗೆದಿದ್ದಾರೆ. ಸೊ ಕ್ವಶನ್ಗಳು ಏನೋ ಹೈ ಲೆವೆಲ್ ಇದಾವೆ ಒಂದೊಂದು, ಬಟ್ ಏನಪ್ಪ ಅಂದರೆ ತುಂಬ ಮಿಸ್ಟೇಕ್ಸ್ ಇದ್ದಾವೆ. ಸೊ ಈ ರೀತಿ ಫ್ರೀ ಕೋಚಿಂಗ್ ಅಂತ ಅಂದರೆ ನೆಗ್ಲೆಕ್ಟ್ ಮಾಡಿ ತೆಗಿತಾರೆ. ಬಟ್ ಏನಪ್ಪ ಅಂತಂದರೆ ಯಾರು ಎಕ್ಸಾಮ್ ಬರ್ತಿದ್ರು, ಸೊ ನಿಮ್ಮ ಆನ್ಸರ್ಗಳನ್ನು ಕೂಡ ನೋಡ್ಕೊಡ್ರಿ. ಇದರಲ್ಲಿ ನಾನು ಹೇಳ್ತಕ್ಕಂಥ ಆನ್ಸರ್ 99% ಅಕ್ಯುರೇಟ್ ಇದ್ದಾವೆ. ಸೊ ಏನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಏನೋ ಒಂದು 4-5 ಏನೋ ಮಿಸ್ಟೇಕ್ ಆಗ್ಬೋದು. ಸೊ ಅದನ್ನು ಕೂಡ ಒಂದು ಸ್ವಲ್ಪ ಅಂದರೆ ಕೆ ಆನ್ಸರ್ ಪೆಟ್ ಮೇಲೆ ನೋಡ್ಕೊಳ್ಳೋದು. ಬಟ್ ಇವಾಗ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಈ ರೀತಿಯಾಗಿ ಬರ್ತಾ ಇದ್ದಾವೆ ಹೈ ಲೆವೆಲ್ನಲ್ಲಿ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಕೂಡ ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಡೈಲಿ ಬರ್ತಾ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.